ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ನಾಗ್ಲೋಟಿ. ಮೊದಲಿಗೆ ಹೆಡ್ಲೈನ್ಸ್. ಮಕ್ಕಳ ಆನ್ಲೈನ್ ಶಿಕ್ಷಣಕ್ಕೆ ತಾಳಿ ಅಡವಿಟ್ಟು ಟಿವಿ ಖರೀದಿ ಮಾಡಿದ ತಾಯಿ. ಗದಗ ಜಿಲ್ಲೆ ರಡ್ಡೇರ್ನಾಗ್ನೂರಲ್ಲೋರ್ವ ಮಹಾನ್ ತಾಯಿ ಕಸ್ತೂರಿ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ. ಬೆಳಗಾವಿಯ ಗೋಕಾಕ್ನಲ್ಲಿ ಕೋವಿಡ್ನಿಂದ ಮೃತಪಟ್ಟ ವೃದ್ಧ. ಕೋವಿಡ್ ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರ. ಮೃತನ ಶರೀರಕ್ಕೆ ಹಗ್ಗ ಕಟ್ಟಿ ಗುಂಡಿಯಲ್ಲಿ ಇಳಿಸಿದ ಸಿಬ್ಬಂದಿ. ಇಂದು ನಾಡಿನಾದ್ಯಂತ ನಡೆಯುತ್ತಿದೆ ವರಮಹಾಲಕ್ಷ್ಮಿ ಪೂಜೆ. ಸಂಭ್ರಮ ಸಡಗರದಿಂದ ಲಕ್ಷ್ಮೀ ದೇವಿಯ ಆರಾಧನೆ. ಲಕ್ಷ್ಮೀ ದೇವಿ ಪೂಜಿಸಿ ಹರಕೆ ಹೊತ್ತ ಮಹಿಳೆಯರು. ಕಲಿಕೆಗೂ ಮಹಾಮಾರಿ ಕೊರೋನಾ ಎಫೆಕ್ಟ್. ಗ್ರಾಮೀಣ ಮಕ್ಕಳಿಗೆ ಅಡ್ಡಿಯಾದ ಆನ್ಲೈನ್ ಕ್ಲಾಸ್. ಸ್ಮಾರ್ಟ್ಫೋನ್ ಇಲ್ದವರು ಸ್ಮಾರ್ಟ್ಫೋನ್ ಎಜುಕೇಶನ್ ಮಾಡೋದು ಹೇಗೆ? ತಿಥಿ ಮುಗಿದ ಮೇಲೆ ಬಂತು ತಾಯಿಯ ಶವ. ಇವಳು ನನ್ನ ತಾಯಿಯೇ ಅಲ್ಲವೆಂದ ಮಗ. ಗದಗ ಜಿಲ್ಲೆ ನರೇಗಲ್ ಪಟ್ಟಣದಲ್ಲಿ ಘಟನೆ. ಜಿಮ್ ಸಿಬ್ಬಂದಿಗಳಿಂದ ಕೋವಿಡ್ ನಿಯಮದ ಪ್ರಕಾರ ಅಂತ್ಯ ಸಂಸ್ಕಾರ. ಆ ತಾಯಿ ಕೂಲಿ ನಾಲಿ ಮಾಡಿ ಪ್ರತಿದಿನದ ಬದುಕು ಸಾಗಿಸೋ ಬಡ ಕುಟುಂಬದಾಕೆ. ಆದರೂ ಕೂಡ ಮಕ್ಕಳಿಗೆ ಕೈಲಾದಷ್ಟು ಕಲಿಸೋ ಹಂಬಲ ಆಕೆದು. ಆಕೆ ಕಿಲ್ಲರ್ ಕೊರೋನಾ ಮಹಾಮಾರಿ ಹಾವಳಿಯಿಂದ ಶಾಲೆಗಳ ಬಾಗಿಲು ತೆಗೆದಿಲ್ಲ. ಎಲ್ಲ ಕಡೆಗಳಲ್ಲಿ ಆನ್ಲೈನ್ ಶಿಕ್ಷಣ ಆರಂಭವಾಗಿದ್ದು ಬಡ ಕುಟುಂಬಕ್ಕೆ ತನ್ನ ಮಕ್ಕಳಿಗೆ ಟಿವಿಯಲ್ಲಿ ಶಿಕ್ಷಣ ಕೊಡಿಸಲು ಆಗ್ತಿಲ್ಲ. ಹೀಗಾಗಿ ಆ ಮಹಾತಾಯಿ ತನ್ನ ತಾಳಿಯನ್ನೇ ಅಡವಿಟ್ಟು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ತಿದ್ದಾಳೆ. ಹಾಗಾದ್ರೆ ಯಾರು ಆ ಮಹಾತಾಯಿ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಕೊರೋನಾ ಹಾವಳಿಯಿಂದ ಶಿಕ್ಷಣ ಟಿವಿ ಹಾಗೂ ಮೊಬೈಲ್ ಮೇಲೆ ಅವಲಂಬನೆಯಾಗಿದೆ. ಉಳ್ಳವರ ಮಕ್ಕಳು ಮೊಬೈಲ್ ಮೂಲಕ, ದೊಡ್ಡ ಟಿವಿ ಮೂಲಕ ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಆದರೆ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಎದುರಾಗಿದೆ. ಅದರಲ್ಲೂ ಬಡ ಕುಟುಂಬಗಳಿಗೆ ಟಿವಿ ಖರೀದಿ ಮಾಡೋದು ಸವಾಲಿನ ಕೆಲಸವೇ ಸರಿ. ಹೌದು, ಇಲ್ಲೋರ್ವ ತಾಯಿ ಮಕ್ಕಳ ಶಿಕ್ಷಣಕ್ಕಾಗಿ ತನ್ನ ತಾಳಿಯನ್ನೇ ಅಡವಿಟ್ಟು ಮಕ್ಕಳಿಗೆ ಟಿವಿ ಕೊಡಿಸಿದ್ದಾಳೆ ಈ ಹೆತ್ತಮ್ಮ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ರಡ್ಡೇರ್ನಾಗ್ನೂರು ಗ್ರಾಮದ ಕಸ್ತೂರಿ ಅನ್ನೋ ಮಹಿಳೆ ತನ್ನ 2 ಮಕ್ಕಳು ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಓದಿಸುತ್ತಿದ್ದಾರೆ. ಓರ್ವ ವಿದ್ಯಾರ್ಥಿನಿ 8ನೇ ತರಗತಿಯಲ್ಲಿ, ಇನ್ನೋರ್ವ 7ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಆದರೆ ಈಗ ಮಕ್ಕಳಿಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುವ ಪಾಠವನ್ನ ಕೇಳಲು ಶಿಕ್ಷಕರು ಪ್ರತಿದಿನ ಫೋನ್ ಮೂಲಕ ಕರೆ ಮಾಡಿ ಟಿವಿ ನೋಡಿ ಅಂತ ಹೇಳ್ತಿದ್ರು. ಜೊತೆಗೆ ಅದರಲ್ಲಿ ಬರುವ ಪಾಠಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಿದ್ರು. ಮನೆಯಲ್ಲಿ ಟಿವಿ ಇಲ್ಲದ ಕಾರಣ ಟಿವಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಜೊತೆಗೆ ಶಿಕ್ಷಕರು ಕೇಳಿದ ಪ್ರಶ್ನೆಗಳಿಗೆ ಮಕ್ಕಳಿಗೆ ಉತ್ತರಿಸಲು ಆಗ್ತಿರ್ಲಿಲ್ಲ. ಇವರ ಮನೆಯಲ್ಲಿ ಈ ಮೊದಲು ಇದ್ದ ಟಿವಿ ಸುಟ್ಟು ಹೋಗಿತ್ತು. ಹೀಗಾಗಿ ಮಕ್ಕಳು ಟಿವಿ ನೋಡಲು ಕಷ್ಟಪಡ್ತಿದ್ರು. ಬೇರೆಯವರ ಮನೆಗೆ ಹೋದ್ರೆ ಅವರು ಸಿನಿಮಾ ಇನ್ನಿತರ ಕಾರ್ಯಕ್ರಮಗಳನ್ನ ನೋಡ್ತಿದ್ರು. ಹೀಗಾಗಿ ತಾಯಿ ತನ್ನ ತಾಳಿಯನ್ನೇ ಅಡವಿಟ್ಟು ಟಿವಿ ಖರೀದಿಸಿ ಕೊಟ್ಟಿದ್ದಾಳೆ. ಇವಾಗ ನಿತ್ಯ ಚಂದನ ಟಿವಿಯಲ್ಲಿ ಪಾಠವನ್ನ ಕೇಳುತ್ತಿದ್ದೇವೆ ಅಂತಾರೆ ಮಕ್ಕಳು. ನಮ್ಮ ಮನ್ಯಾಗ್ರಿ ನಮ್ಮ ಸರ್ ಫೋನ್ ಹಚ್ತೀರಿ. ಟಿವಿ ಇದ್ದಿದ್ದಿಲ್ರಿ, 6 ತಿಂಗಳಿಂದ ಟಿವಿ ಸುಟ್ಟು ಬಿಟ್ಟಿತ್ರಿ. ನಮ್ಮ ಸರ್ ಹಗ್ಲಮ್ಗಲೆ ಫೋನ್ ಹಚ್ತೀರಿ, ಟಿವಿ ನೋಡ್ರಿ ಅಂತಿದ್ದಾರೆ. ಚಂದನ್ ಟಿವಿ ಒಳಗೆ ಪಾಠ ಹೇಳ್ತಾರೆ, ಟಿವಿ ನೋಡ್ರಿ ಅಂತ ಹೇಳ್ತಿದ್ರ. ನಾವು ನಮ್ಮ ಮನ್ಯಾಗ ಟಿವಿ ಸುಟ್ಟು ಬಿಟ್ಟಿದ್ರಿ, ಟಿವಿ ಒಂದಿಲ್ಲ, ಏನು ಫೋನೂ ಇಲ್ರಿ ನಮ್ಮ ಮನ್ಯಾಗ. ಹಂಗಾಗಿ ನಾವು ಮಂದಿ ಮನೆಗೆ ಹೋಗಿದ್ವಿ ನೋಡಕ್ಕೆ. ಮಂದಿ ಮನೆಯವ್ರು ತಮ್ಗೇನು ಬೇಕು ಅದನ್ನ ಹಚ್ಕೊಂಡು ಕುಂತಿರ್ತಿದ್ರಿ. ನಮಗೆ ನೋಡಕ್ಕೆ ಇದನ್ನ ಸಿಗ್ತಿದ್ದಿಲ್ರಿ. ಹಾಗಾಗಿ ನಾವು ನಮ್ಮ ಅವ್ವಾರಿಗೆ ಬಂದು ಹೇಳಿದ್ರಿ. ನಮ್ಮ ಅವ್ವಾರು ಅಲ್ಲಿ ಎಲ್ಲ ತವಲಿ ಸಾಲಕ್ಕೆ ಇದ್ರು, ಯಾರು ಕೊಳ್ಳೇ ಇಲ್ಲ. ಕೊರೋನಾ ಇದ್ದ ಸಂಬಂಧ ಒಳಗೆ ಕೊಡ್ತಾರೋ ಇಲ್ಲ ಅನ್ನೋ ಇದ್ರ ಸಂಬಂಧ ಕೊಳ್ಳೇ ಇಲ್ರಿ ಅವರು. ಹಾಗಾಗಿ ನಮ್ಮ ಅವ್ವಾರ ಕೊಳ್ಳಾಗ ತಾಳಿ ಇತ್ತು. ಆ ತಾಳಿಯನ್ನು ಒತ್ತಿ ಇಟ್ರಿ ಗದಗಿನೊಳಗೆ ರೀ. 20,000 ರೂಪಾಯಿ ತಾಳಿ ಒತ್ತಿ ಇಟ್ರಿ. 14,000 ರೂಪಾಯಿ ಟಿವಿ ತಂದ್ರಿ. ಈಗ 9 ರಿಂದ 10 ಗಂಟೆ ಮಟ್ಟ ಚಂದನ್ ಟಿವಿ ಒಳಗೆ ಪಾಠ ಹೇಳ್ತಾರೆ, ನೋಡ್ಕೊಂತ ಕುಂದಿರ್ತಾರೆ ದಿನ ರೀ. ಮತ್ತು ನಮ್ದು ಅಭ್ಯಾಸ ಹಾಳಾಕಿತ್ತಲ್ರಿ, ವಿದ್ಯಾಭ್ಯಾಸ. ಮತ್ತು ಆ ಹಾಳಾಗೋ ಸಂಬಂಧ ರೀ. ಮತ್ತು ನಮ್ಮ ಸರ್ ನೋಡಂತಿದ್ರ ನಮ್ಮ ಜೀವನ ಹಾಳಾಗುತ್ತೆ ಅನ್ನೋ ಸಂಬಂಧ ರೀ ನಮ್ಮ ಅವ್ವಾರು ಕೊಡಿಸಿದ್ದಾರೆ. ದುಃಖ ಅನ್ಸತ್ತೆ ರೀ. ಮತ್ತು ಈಗ ಬೇಕಾಗಿತ್ತು ಅರ್ಜೆಂಟ್. ಮತ್ತು ಮುಂದೆ ನಾವು ಕಲ್ತ್ರೆ ಅದಕ್ಕಿಂತ ದೊಡ್ಡದ ತೊಗೋಬೇಕನ್ನೋ ಇದು ಇರ್ತೈತ್ರಿ. ಗ್ರಾಮದಲ್ಲಿ ಅಕ್ಕಪಕ್ಕದ ಮನೆಯವರನ್ನು ಸಾಲ ಕೇಳಿದ್ರೆ ಕೊರೋನಾ ಹಾವಳಿ ನಡುವೆ ಸಾಲವನ್ನು ಹೇಗೆ ಹಿಂದಿರುಗಿಸುತ್ತೀರಿ ಎಂದು ಸಾಲ ಕೊಡಲು ಯಾರೂ ಮುಂದೆ ಬರ್ತಿಲ್ಲ. ಇವರಿಗೆ 4 ಜನ ಮಕ್ಕಳಿದ್ದು ಓರ್ವ ಹೆಣ್ಣು ಮಗಳನ್ನ ಈಗಾಗಲೇ ಮದುವೆ ಮಾಡಿಕೊಟ್ಟಿದ್ದಾರೆ. ಅವಳ ಮದುವೆಗಾಗಿ 1 ಲಕ್ಷ ರೂಪಾಯಿ ಸಾಲ ಕೂಡ ಮಾಡಿಕೊಂಡಿದ್ದಾರೆ.
ಹೀಗಾಗಿ ಗದಗ ನಗರಕ್ಕೆ ಬಂದು ತನ್ನ ತಾಳಿಯನ್ನು 20,000 ರೂಪಾಯಿಗೆ ಅಡವಿಟ್ಟು 14,000 ರೂಪಾಯಿಯ 32 ಇಂಚಿನ ಟಿವಿಯನ್ನ ಖರೀದಿ ಮಾಡಿದ್ದಾರೆ. ಕಸ್ತೂರಿ ಪತಿ ಕೂಲಿ ಕೆಲಸ ಮಾಡ್ತಾರೆ. ಇಬ್ಬರು ಕೂಲಿ ಮಾಡಿಯೇ ಕುಟುಂಬವನ್ನ ಸಾಗಿಸ್ತಿದ್ದಾರೆ. ಆದ್ರೆ ಮೊದಲೇ ಕೂಲಿ ಕೆಲಸ ಇಲ್ಲದೆ ಕಂಗಾಲಾಗಿದ್ದ ದಂಪತಿಗೆ ಇದೊಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಮಕ್ಕಳು ಚೆನ್ನಾಗಿ ಕಲಿತ್ರೆ ಸಾಕು, ಹಂತ ಹಂತವಾಗಿ ಹಣ ಕಟ್ಟಿ ತಾಳಿ ಬಿಡಿಸ್ಕೊಳ್ಬಹುದು ಅಂತ ವಿಚಾರ ಮಾಡಿದ್ದಾರೆ. ಕಿಲ್ಲರ್ ಕೊರೋನಾ ಹಾವಳಿಯಿಂದ ಇಡೀ ಮಾನವ ಕುಲವೇ ಸಂಕಷ್ಟವನ್ನ ಎದುರಿಸ್ತಿದೆ. ಅದರಲ್ಲೂ ಬಡ ಕುಟುಂಬಗಳು ಜೀವನ ನಡೆಸೋದೇ ಕಷ್ಟವಾಗಿದೆ. ಅದರಲ್ಲಿ ಆನ್ಲೈನ್ ಶಿಕ್ಷಣ ಕೊಡಿಸೋದು ಬಡ ಕುಟುಂಬಕ್ಕೆ ಸವಾಲಾಗಿ ಪರಿಗಣಿಸಿದೆ. ಆದರೆ ತನ್ನ ಮಕ್ಕಳ ಶಿಕ್ಷಣಕ್ಕಾಗಿ ತನ್ನ ತಾಳಿಯನ್ನೇ ಅಡವಿಟ್ಟು ತ್ಯಾಗ ಮಾಡಿದ್ದಾಳೆ. ಅದಕ್ಕೆ ಹೇಳೋದು ತಾಯಿ ಋಣವನ್ನ ತೀರಿಸಲು ಆಗದು ಎಂದು ಅಲ್ವಾ? ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದ ಗೋಕಾಕ್ ಮೂಲದ 95 ವರ್ಷದ ವೃದ್ಧನ ಅಂತ್ಯ ಸಂಸ್ಕಾರವನ್ನ ಕೋವಿಡ್ ವಿಧಿವಿಧಾನದಂತೆ ಮಾಡಲಾಯಿತು. ಆದರೆ ಮೃತನ ಶರೀರವನ್ನ ಪ್ಲಾಸ್ಟಿಕ್ ಚೀಲಗಳಿಂದಷ್ಟೇ ಪ್ಯಾಕ್ ಮಾಡಿರಲಿಲ್ಲ. ಬದಲಾಗಿ ಮೃತ ಶರೀರಕ್ಕೆ ಹಗ್ಗ ಕಟ್ಟಿ ತಂದು ಗುಂಡಿಯಲ್ಲಿ ಬಿಡಿಸಲಾಗಿತ್ತು. ಈ ವೇಳೆ ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ವರಮಹಾಲಕ್ಷ್ಮಿ ಮಹಾಪೂಜೆಯನ್ನ ಮನೆಯಲ್ಲಿ ಭಕ್ತರು ಸರಳವಾಗಿ ಆಚರಣೆ ಮಾಡಿದ್ದಾರೆ. ಗದಗ ಜಿಲ್ಲೆಯಲ್ಲಿಯೂ ಹೆಚ್ಚುತ್ತಿರುವ ಕೊರೋನಾ ವೈರಸ್ ಹಾವಳಿಯ ಮಧ್ಯೆ ಮನೆಯಲ್ಲಿ ಸರಳವಾಗಿ ವರಮಹಾಲಕ್ಷ್ಮಿ ದೇವಿಯನ್ನ ಪ್ರತಿಷ್ಠಾಪಿಸಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹಣ್ಣು ಹಂಪಲ, ಹೂವಿನ ಅಲಂಕಾರ ಹಾಗೂ ಮಾವಿನ ಎಲೆಗಳು, ಬಾಳೆ ದಿಂಡನ್ನ ಕಟ್ಟಿ ಹಬ್ಬದ ಆಚರಣೆಯನ್ನ ಮಾಡಿದ್ದಾರೆ. ಭಕ್ತರ ಬೇಡುವ ವರಗಳನ್ನ ಈಡೇರಿಸುವ ವರಮಹಾಲಕ್ಷ್ಮಿಗೆ ಭಕ್ತರು ಪೂಜೆಯನ್ನ ಸಲ್ಲಿಸಿದ್ರು. ಇಷ್ಟಾರ್ಥ ಸಿದ್ಧಿಸುವಂತೆ, ಬೇಡಿದ ವರಗಳನ್ನ ಕರುಣಿಸುವಂತೆ ವರಮಹಾಲಕ್ಷ್ಮಿಯಲ್ಲಿ ಬೇಡಿಕೊಂಡ್ರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈಗ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೆ ಸುದ್ದಿ ಮುಂದುವರಿಯುತ್ತದೆ. ಯುನಿಕ್ ಫರ್ನಿಚರ್
ನಮ್ಮಲ್ಲಿ ರಿಕ್ಲೆನಾರ್ ಸೋಫಾ ಸೆಟ್, ಲಕ್ಸುರಿ ಕಾರ್ನರ್ ಸೋಫಾ, ರಾಣಿ 3+11 ಸೋಫಾ ಸೆಟ್, ಮ್ಯಾಕ್ಸ್ 311 ಸೋಫಾ ಸೆಟ್, कोब्रा कॉर्नर सोफा, जूम कॉर्नर सोफा सेट, टाइटैनिक सागवानी वुडन सोफा सेट, मलेशिया ग्लास टॉप ಮತ್ತು ಮಾರ್ಬಲ್ ಟಾಪ್ 4 ಸೀಟರ್ ಮತ್ತು 6 ಸೀಟರ್ ಡೈನಿಂಗ್ ಟೇಬಲ್, ಸೋಫಾ ಕಮ್ ಬೆಡ್, टीवी यूनिट, मलेशिया बेडरूम सेट, काट, साइड टेबल, वार्ड्रोब, ड्रेसर, कंप्यूटर टेबल, ग्लास टॉप ಮತ್ತು ಮಾರ್ಬಲ್ ಟಾಪ್ ಸೆಂಟರ್ ಟೇಬಲ್, ರಿಫೋಸ್ ಕಂಪನಿಯ ಬೆಡ್, ಹೈಡ್ರಾಲಿಕ್ ಕಾಟ್, ಕಾರ್ಪೆಟ್ ಹಾಗೂ ಇನ್ನಿತರ ಗೃಹೋಪಯೋಗಿ ಫರ್ನಿಚರ್ಗಳು ದೊರೆಯುತ್ತವೆ. ಹಿಂದೆ ಭೇಟಿ ನೀಡಿ. ವಿಳಾಸ ಯುನಿಕ್ ಫರ್ನಿಚರ್, ಡಿಸಿ ಆಫೀಸ್ ಎದುರಿಗೆ, ಹುಬ್ಬಳ್ಳಿ ರೋಡ್, ಗದಗ್. ಮೊಬೈಲ್ ನಂಬರ್ 9980004679 ಮತ್ತು 9036261508. ಹಳೆಯ ಬಂಗಾರವನ್ನು ಮಾರಾಟ ಮಾಡಬೇಕೇ? ಯಾವುದೇ ಬ್ಯಾಂಕಿನಲ್ಲಿ ನೀವು ಅಡವಿಟ್ಟ ಬಂಗಾರವನ್ನು ಬಿಡಿಸಬೇಕೇ? ಹಾಗಾದರೆ ಇಲ್ಲಿದೆ ನಿಮಗೊಂದು ಅಮೋಘ ಆಫರ್. ಯಾವುದೇ ಬ್ಯಾಂಕಿನಲ್ಲಿ ನೀವು ಅಡವಿಟ್ಟ ಬಂಗಾರವನ್ನು ಬಿಡಿಸಿ ನಾವು ಆ ಬಂಗಾರವನ್ನು ಖರೀದಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಕೊಪ್ಪಳ, ರಾಜಭಾಗ್ ಸವರ್ ದರ್ಗಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ಜವಾಹರ್ ರೋಡ್, ಕೊಪ್ಪಳ. ಮೊಬೈಲ್ ನಂಬರ್ 8310856630. SGK Enterprises authorized dealer, Shigli Complex, opposite New Cotton Cell Society, New Bus Stand Road, Gadag, 582101. For booking, contact 9449517575.
9945490075 9483423456 9481426677 www.sgkenterprisesgdg@gmail.com. ಸ್ವಾಮಿ ಪಂಡಿತ್ ಗಣೇಶ್ ರಾವ್ ದೀಕ್ಷೆ ಕೇರಳ ಬಂಗಾಳಿ ಅಗೋರಿ ನಾಗಾ ಸಾಧುಗಳಿಂದ ಸತತವಾಗಿ 15 ವರ್ಷ ವಿದ್ಯಾಭ್ಯಾಸ ಮಾಡಿ ಗುರುದೀಕ್ಷೆ ಪಡೆದಿರುವ ಏಕೈಕ ಸುಪ್ರಸಿದ್ಧ ಜ್ಯೋತಿಷ್ಯರು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗದಲ್ಲಿ ಅಡಚಣೆ, ಮದುವೆ, ಕಾರ್ಯದಲ್ಲಿ ವಿಘ್ನ, ವ್ಯಾಪಾರದಲ್ಲಿ ಲಾಭ ನಷ್ಟ, ಸಂತಾನ ಫಲ ಇಲ್ಲದೆ ನೊಂದಿದ್ದರೆ, ಪ್ರೇಮ ವಿಚಾರ, ಗಂಡ ಹೆಂಡತಿ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟ್ ಕೇಸ್, ಸಾಲದ ಬಾಧೆ, ಲೈಂಗಿಕ ಸಮಸ್ಯೆ, ಆರೋಗ್ಯದಲ್ಲಿ ತೊಂದರೆ, ಮಾನಸಿಕವಾಗಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ನೇರವಾಗಿ ಬಂದು ಭೇಟಿ ನೀಡಿ. ಕೊಳ್ಳೆಗಾಲದಲ್ಲಿ ನಿಂಗೆ ಮಾಟ ಮಂತ್ರ ಮಾಡಿ ನಾನು ಹೆಂಗಾರ ನಿನ್ನ ವಶ ಮಾಡಿಕೊಳ್ಳುವೆ. ಎಂತಹ ಕಠಿಣವಾದ ಸಮಸ್ಯೆ ಇದ್ದರೂ ಕೇರಳ ಮತ್ತು ಕೊಳ್ಳೇಗಾಲದ ಮಂತ್ರಶಕ್ತಿಯಿಂದ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಗಂಧರ್ವ ಸಂಮೋಹಿನಿ ಪೂಜೆಯಿಂದ ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ ಮಾಡಿಕೊಡಲಾಗುತ್ತದೆ. ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಫೋನಿನ ಮೂಲಕ 2 ದಿನದಲ್ಲಿ ಪರಿಹಾರ ಶತಸಿದ್ಧ. ಬಹುದಿನಗಳಿಂದ ಅತ್ಯಾಧುನಿಕ ಶೋರೂಮ್ದೊಂದಿಗೆ ಸ್ಟಾರ್ ಎಂಟರ್ಪ್ರೈಸಸ್ ನಮ್ಮಲ್ಲಿ ಬ್ರಾಂಡೆಡ್ ದಾಂಡೇಲಿ ಮತ್ತು ಮೈಸೂರು ಟೀಕುಡ್ ಸೋಫಾ ಸೆಟ್, ಕಂಫರ್ಟಬಲ್ ಮತ್ತು ವಾಷಬಲ್ ಕುಶನ್ ದೊಂದಿಗೆ ಸೋಫಾ ಸೆಟ್ ದೊರೆಯುತ್ತದೆ. ಎಕ್ಸಿಕ್ಯೂಟಿವ್ ದಿವಾನ್ ಮತ್ತು ಬಾಕ್ಸ್ ದಿವಾನ್, ಎಕ್ಸಿಕ್ಯೂಟಿವ್ ಕಾರ್ನರ್ ಸೋಫಾ ಸೆಟ್, ಎಕ್ಸಿಕ್ಯೂಟಿವ್ ಸೋಫಾ ಸೆಟ್ ಮತ್ತು ಸ್ಟೀಲ್ ಸೋಫಾ ಸೆಟ್. ಬೆತ್ ಜೂಲ ಉಪಯೋಗಿಸಿ. ಮಹಿಳೆಯರ ಅಚ್ಚುಮೆಚ್ಚಿನ ಡ್ರೆಸ್ಸಿಂಗ್ ಟೇಬಲ್ ನಮ್ಮಲ್ಲಿ ಸಿಗುತ್ತದೆ. ಆಫೀಸ್ ಎಕ್ಸಿಕ್ಯೂಟಿವ್ ಮತ್ತು ಎಲ್ಲಾ ವಿಧದ ಚೇರ್ಗಳು ಸಹ ದೊರೆಯುತ್ತವೆ. ನಿಮ್ಮ ಬೆಡ್ರೂಮಿನ ಸೌಂದರ್ಯಕ್ಕಾಗಿ ಬ್ರಾಂಡೆಡ್ ದಾಂಡೇಲಿ ಟೀಕುಡ್ ನ ಬಾಕ್ಸ್ ಕಾಟ್ ಮತ್ತು ಎಲ್ಲ ತರಹದ ಲ್ಯಾಂಪ್ ಕಾಟ್ಗಳು ಲಭ್ಯ. ಇಂಪೋರ್ಟೆಡ್ ಎಲ್ಇಡಿ ಸ್ಟ್ಯಾಂಡ್, ಇಂಪೋರ್ಟೆಡ್ ಟೀಪಾಯ್, ಟೀಕುಡ್ ಟೀಪಾಯ್, ಬೇಬಿ ಡೆಸ್ಕ್, ಇಂಪೋರ್ಟೆಡ್ ಕಾರ್ನರ್ ಟಿವಿ ಸ್ಟ್ಯಾಂಡ್, ಎಲ್ಲ ತರಹದ ಕಂಪ್ಯೂಟರ್ ಟೇಬಲ್ಸ್ ಲಭ್ಯ. ಬ್ಯಾಂಡ್ ಗ್ಲಾಸಸ್ ಡೈನಿಂಗ್ ಟೇಬಲ್, ಎಲ್ಲ ತರಹದ ಡೈನಿಂಗ್ ಸೆಟ್ಸ್ ಸಿಗುತ್ತವೆ. ಬ್ರಾಂಡೆಡ್ ನೈಲಾನ್ ಚೇರ್ಸ್, ರಾಜಾರಾಣಿ ಅಲ್ಮೇರಾ, ಇಂಟೀರಿಯರ್ ಮಾಡ್ಯುಲರ್ ಕಿಚನ್, ನಿಮ್ಮ ಕಿಚನ್ ಸೈಜ್ಗೆ ಹೊಂದುವ ಹಾಗೆ ಮಾಡರ್ನ್ ಪ್ರೊಫೈಲ್ ಡೋರ್ಸ್ ಹ್ಯಾಂಡ್ಲೆಸ್ ಇರುತ್ತದೆ. ಬ್ರಾಂಡೆಡ್ ವಾಟರ್ ಪ್ರೂಫ್ 710 ಗ್ರೇಡಿನ ಗ್ಯಾರಂಟಿಡ್ ಪ್ಲೈವುಡ್ ನೊಂದಿಗೆ ಮಾಡಿಕೊಡುತ್ತೇವೆ. ನಿಮ್ಮ ಮನೆಗೆ ಟೈಲ್ಸ್, ಗ್ರಾನೈಟ್ ಬದಲಿಗೆ ವುಡನ್ ಫ್ಲೋರಿಂಗ್ ಬಳಸಿ. ಮಾಡರ್ನ್ ಮತ್ತು ಕಸ್ಟಮೈಸ್ಡ್ ವಾರ್ಡ್ರೋಬ್ಸ್ ಡಿಸೈನ್ಸ್, ಕಸ್ಟಮೈಸ್ಡ್ ವಾಲ್ ಪೇಪರ್ಸ್, ಎಸಿಪಿ ಗ್ಲೇಸಿಂಗ್, ಮಳೆ ಬಿಸಿಲಿಗೂ ಯಾವುದಕ್ಕೂ ಜಗ್ಗದ ಎಸಿಪಿ. ನಿಮ್ಮ ಮನೆ, ಕಾಂಪ್ಲೆಕ್ಸ್, ಬ್ಯಾಂಕ್ ಮತ್ತು ಮಾಲ್ಗಳ ಸೌಂದರ್ಯ ಹೆಚ್ಚಿಸಲು ಉಪಯೋಗಿಸಿ. ಹಿಂದೆ ಸಂಪರ್ಕಿಸಿ ಸ್ಟಾರ್ ಎಂಟರ್ಪ್ರೈಸಸ್. ಸ್ಟಾರ್ ಎಂಟರ್ಪ್ರೈಸಸ್ ಕ್ರಿತ್ಪುರ್ ಕಾಂಪ್ಲೆಕ್ಸ್, ನಿಯರ್ ರೋಟರಿ ಸರ್ಕಲ್, ಬಿಬಿ ರೋಡ್, ಗದಗ್. ಮೊಬೈಲ್ ಸಂಖ್ಯೆ 9889997533. ವಿರಾಮದ ಬಳಿಕ ಮತ್ತೆ ಸುದ್ದಿಗೆ ಸ್ವಾಗತ. ಕರೋನಾ ಮಹಾಮಾರಿ ಅಕ್ಷರಶಃ ಕಲಿಕೆಗೂ ಕಿರಿಕಿರಿ ಮಾಡ್ತಾ ಇದೆ. ಸರ್ಕಾರ ಜಾರಿ ಮಾಡಿರೋ ಆನ್ಲೈನ್ ಕ್ಲಾಸ್ ಪದ್ಧತಿ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಸ್ಮಾರ್ಟ್ಫೋನ್ ಇಲ್ಲದ ಬಡ ಕುಟುಂಬಗಳು ಕೂಲಿ ಕೆಲಸಕ್ಕೆ ಹೊರಟಿದ್ದಾರೆ. ಅಷ್ಟೇ ಅಲ್ಲ, ಶಾಲೆ ಶುರುವಾದ್ರೆ ಮಾತ್ರ ಹೋಗ್ತೀವಿ, ಇಲ್ಲ ಅಂದ್ರೆ ಮನೆಯಲ್ಲೇ ಓದ್ತೀವಿ ಅಂತಾರೆ. ಇದಕ್ಕೊಂದು ಸ್ಪಷ್ಟ ನಿರ್ದೇಶನ ಇಲ್ಲಿದೆ ನೋಡಿ. ಹೌದು, ಆನ್ಲೈನ್ ಪಾಠ ಪದ್ಧತಿ ಗ್ರಾಮೀಣ ಭಾಗದ ಮಕ್ಕಳ ಕಲಿಕೆಗೆ ಅಡ್ಡಿಯಾಗ್ತಿದೆ. ಸ್ಮಾರ್ಟ್ಫೋನ್ ಇಲ್ಲದ ಬಹುತೇಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಇದಕ್ಕೆ ಪೂರಕ ನಿದರ್ಶನ ಎನ್ನುವಂತೆ ಹಾವೇರಿ ಜಿಲ್ಲೆ ಕೊಡಬಾಳ ಗ್ರಾಮದಲ್ಲೊಂದು ಘಟನೆ ನಡೆದಿದೆ. ಮನೆಯಲ್ಲಿ ಸ್ಮಾರ್ಟ್ಫೋನ್ ಇಲ್ಲದ ಹಿನ್ನೆಲೆ ಕೂಲಿ ಕೆಲಸಕ್ಕೆ ಹೋಗುವ ಮಕ್ಕಳನ್ನ ಮಾತನಾಡಿಸಿದರೆ ಆ ಮಕ್ಕಳು ತೋಡಿಕೊಂಡ ನಿಷ್ಕಲ್ಮಶ ಸಂಭಾಷಣೆ ಇದೆ ಕೇಳಿ. ಒಟ್ನಲ್ಲಿ ಸರ್ಕಾರ ಈ ಬಗ್ಗೆ ಚಿಂತನೆ ನಡೆಸಿ ಸೂಕ್ತ ಮಾರ್ಗೋಪಾಯ ಕಂಡುಕೊಳ್ಳಬೇಕು. ಆ ಮೂಲಕ ಬಡ ಮಕ್ಕಳ ಶ್ರೀಮಂತ ಶಿಕ್ಷಣಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋದೇ ನಮ್ಮ ಆಶಯ. ಅವ್ರು ಶಾಲೆ ಶುರು ಮಾಡಿದ್ರೆ ಕಲಿತೇವೆ. ಫೋನ್ ನಮ್ದ ಫೋನ್ಯಾಗ ಹೇಳ್ತಾರ, ಫೋನ್ ತಗೊಳಕ್ ರೊಕ್ಕ ಇಲ್ಲ ನೋಡ್ರಿ. ಯಾಕ ಕಲಿತೇವಿ ಆದ್ರೆ ಚಲೋ ಆಗ್ಬೇಕಲ್ರಿ. ಫೋನ್ಯಾಗ ಅದ ಮತ್ ಫೋನ್ ರೊಕ್ಕ ಈಗ 2 ದಿವಸ ಒಂದ್ ತಿಂಗಳ ಆತ. ಮನ್ಯಾಗ ಓದ್ಕೊಂತ ಕುಂತಿರ್ತೀವಿ. ಪುಸ್ತಕ ಈಗ ಫೋನ್ ಇಲ್ಲ ನಿಮ್ಮ ಕಡೆ ತಗೋಣಕ್. ಈಗ ನೀವು ಎಷ್ಟೇ ಕ್ಲಾಸ್ ನೀವೀಗ?
ಅನಾರೋಗ್ಯದ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾದ ಮಹಿಳೆ ಕೋವಿಡ್ ಸೋಂಕಿನಿಂದ ಸಾವನ್ನಪ್ಪಿದ್ದಾಳೆ ಎಂದು ವೈದ್ಯರು ಹೇಳಿದ ಬೆನ್ನಲ್ಲೇ ತಾಯಿಯ ತಿಥಿ ಮಾಡಿದ ಮಗನಿಗೆ ಗದಗ್ ಜಿಮ್ಸ್ ವೈದ್ಯರು ಶಾಕ್ ನೀಡಿದ್ದಾರೆ. ತಿಥಿ ಮುಗಿದು 1 ದಿನ ಕಳೆದ ಮೇಲೆ ಬಂದ ತಾಯಿ ಶವ ಕಂಡ ಮಗ ಶವದ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಿದ್ದಾನೆ. ಆದಾಗ್ಯೂ ಸಹ ಜಿಮ್ ಸಿಬ್ಬಂದಿ ಕೋವಿಡ್ ನಿಯಮದ ಪ್ರಕಾರ ಆ ಶವದ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ. ಹೌದು, ಇಂಥದ್ದೊಂದು ಘಟನೆ ನಡೆದದ್ದು ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ನರೇಗಲ ಪಟ್ಟಣದಲ್ಲಿ. ನರೇಗಲ ಪಟ್ಟಣದ ಗಡ್ಡದ ಕುಟುಂಬದ ಮಹಿಳೆಯೊಬ್ಬರು ಅನಾರೋಗ್ಯದ ಹಿನ್ನೆಲೆ ಜುಲೈ 20ರಂದು ಜಿಮ್ಸ್ಗೆ ದಾಖಲಾಗಿದ್ದರು. ವಿಷಾದ ಅಂದರೆ ಜುಲೈ 23ಕ್ಕೆ ಆಕೆಗೆ ಕೊರೋನಾ ಪಾಸಿಟಿವ್ ಎಂದಿದ್ರು. ಹೀಗಾಗಿ ಜುಲೈ 29ಕ್ಕೆ ಮಗ ಪರಸಪ್ಪ ಬಂಧು ಬಳಗ ಸೇರಿಸಿ ತಾಯಿಯ ತಿಥಿ ಕಾರ್ಯ ಮಾಡಿದ್ದ. ಆಶ್ಚರ್ಯ ಅಂದರೆ ತಿಥಿ ಮಾಡಿದ ಮರುದಿನವೇ ಜಿಮ್ಸ್ ಸಿಬ್ಬಂದಿ ನರೇಗಲ್ಗೆ ಶವವೊಂದನ್ನು ತಂದು ಇದು ನಿಮ್ಮ ತಾಯಿ ಶವ, ಅಂತ್ಯ ಸಂಸ್ಕಾರ ಮಾಡ್ತೀವಿ ಎಂದಿದ್ದಾರೆ. ತಿಥಿ ಮುಗಿದ ಮೇಲೆ ಶವ ಹೇಗೆ ಬರುತ್ತೆ ಅಂತ ಅನುಮಾನ ವ್ಯಕ್ತಪಡಿಸಿದ ಮಗ ಇದು ನನ್ನ ತಾಯಿ ಶವವೇ ಅಲ್ಲ ಎಂದಿದ್ದಾನೆ. ಆದಾಗ್ಯೂ ಸಹ ಜಿಮ್ಸ್ ಸಿಬ್ಬಂದಿ ನಿನ್ನೆ ನರೇಗಲ ಪಟ್ಟಣದಲ್ಲಿ ಕೋವಿಡ್ ನಿಯಮದಂತೆ ಆ ಶವದ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಎನ್ನಲಾಗಿದೆ. 20ನೇ ತಾರೀಕು ಸರ್, ಅವಾಗನ ಕರೋನಾ ಅಂತ ನಿಮ್ಮ ಅವನ್ನ ಇನ್ನು ಯಾರು ಮುಟ್ಬೇಡ್ರಪ್ಪ, ಇನ್ನು ಯಾರು ನೀವು ಸಣ್ಣಗ ಬರ್ಬೇಡ್ರಿ ಅಂತ ಹೇಳ್ಬಿಟ್ಟು ಸರ್. ಏನು ತಿಳ್ಕೊಂಡು ಸರ್, ನಮಗೆ ಹೊರಗೆ 4 ದಿವಸ ಹೊರಗೆ ಕುಂತು ಸಾಕಾಗೋದು ಸರ್. ಅಲ್ಲಿಂದ ನಾವೇನಪ್ಪ ಇಲ್ಲಿ ಹೆಣ್ಮಕ್ಳ ಕಡೆಗೆ ನಾ ಎಷ್ಟು ಜೀವನ ಮಾಡಲಿ ಅಂತೇಳಿ ಹೇಳಿ ಬಂದ ಮತ್ತು ಮಳೆ ಬರ್ತ ಹೋದ್ನಿ ಸರ್. ಹೋಗಿಂದ ಏನಂದ್ರೆ ಯಾವಾಗ ನಮ್ಮ ಕೈ ಕೊಟ್ಟು ಅವಾಗ ಸತ್ತಳ ಹೋಗಿ ನಿಮ್ಮ ಒಂದು ನಮ್ದು ಎಲ್ಲ ನಮ್ಗೆ ಏನು ಉಪಚಾರ ಮಾಡ್ಬೇಕು ಎಲ್ಲ ಅವ್ರದ್ದು ದಿವಸ ಪಾಸ ಮಾಡ್ಬೇಕು ಅಂತ ಮಾಡ್ಕೊಂಡ್ಬಿಟ್ಟಿವಿ ಸರ್. ದವಾಖಾನೆ ಐತಲ್ರಿ ಸರ್, ಏನು ಕೊಟ್ಟಿಲ್ಲ ಸರ್. ಸರ್ ನಿಮ್ನ ಇಲ್ಲಿ ಮಟ್ಟ ಬಿಟ್ರೆ ಯಾರು ಅಂತ ಕೇಳಿದ್ರು ಸರ್. ಅವ್ರು ಹೊರಗೆ ವಾಸ ಮಾಡೋದ್ರ ಕೇಳಂತ ಹೇಳಿದ್ರು ಸರ್. ಇವತ್ತು ನಮ್ಮ ಊರಿಂದ ಪಂಚಾಯತಿ ಮಂದಿ ಬಂದ್ರು ಸರ್. ಬಂದು ಹಿಂಗ ನಿಮ್ಮ ಅವ್ವ ತೀರ್ಕೊಂಡು ಮತ್ತೆ ಇದಕ್ಕೆ ಹೆಂಗ್ರಿ ಸರ್, ನಮ್ಮ ಹೌದಲ್ಲ ಅವಾಗ ಹೆಂಗಂದ್ರು ಸರ್ ಅವ್ರ. ಅವಾಗ ನನಗೆ ನಿಮ್ಮ ಯಾವಾಗ ನಮ್ಮ ಕೈ ಕೊಟ್ಟು ಅವಾಗ ಸತ್ತಳ ಹೋಗಂತಂದು ಹೆಂಗಂದು ಈಗ ನನಗೆ ಪ್ರೂಫ್ ಅಂತ ನನಗೆ ಮಕ ತೋರಿಸ್ಬೇಕಾಯ್ತು. ನಮ್ಮ ಹೋಗೋದಲ್ಲ ನೋಡ್ತಿದ್ನ ಮಕ ಯಾರು ತೋರಿಸಲಿಲ್ಲ ಸರ್. ನಾನು ಹೋದ್ನಿ ದವಾಖಾನೆಗೆ, ಏನಪ್ಪ ನೀನು ಮಕ ತೋರಿಸ್ಬೇಕಾ, ಮಕ ತೋರಿಸ್ಬೇಕಂತಂದ್ರ ನೀನು ಯಾರ ಮುಂದೆ ಹೇಳ್ಬಾರ್ದು, ಹಂಗಾರ ಮಕ ತೋರಿಸ್ತೀವಿಲ್ಲ ಅಂತ ತೋರ್ಸೋದಿಲ್ಲ ಅಂದ್ರೆ ಮತ್ತೆ ಅಷ್ಟು ಕೇಳಿದ್ರೆ ನಾವ್ಯಾಕೆ ನೋಡೋಕೆ ಹೋಗೋಣ. ಈಗ ಉಳ್ಕೆದ್ದು ಯಾವ್ದಾರು ತೊಗೊಂಬಂದು ನನ್ನ ತಲೆ ಮೇಲೆ ಹಾಕ್ಯಾರ ನಾನು ಏನು ಮಾಡಾವ ಇಲ್ಲಿ ನೆರಗಲ್ಲ. ನಾ ಏನು ಮಾಡಿ ನನಗೆ ಸಂಶಯ ನಮ್ಮ ಊರ್ದು ಅಲ್ಲ. ನನಗೇನಪ್ಪ ನನ್ನ ಮಕ ನಮ್ಮವನ ಮಕ ನಾನು ನೋಡಿದ್ದೆಪ್ಪ ಅಂತಂದ್ರೆ ನಮ್ಮವನ್ ಹೌದು ಅಲ್ಲ ಅಂತ ನಾನು ನೋಡ್ಕೊಂಡ್ಬಿಟ್ಟಿದ್ದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಕ್ಕಳ ಆನ್ಲೈನ್ ಶಿಕ್ಷಣಕ್ಕೆ ತಾಳಿ ಅಡವಿಟ್ಟು ಟಿವಿ ಖರೀದಿ ಮಾಡಿದ ತಾಯಿ ಗದಗ ಜಿಲ್ಲೆ ರಡ್ಡೇರ್ನಾಗ್ನೂರಲ್ಲಿರುವ ಮಹಾನ್ ತಾಯಿ ಕಸ್ತೂರಿ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ. ಬೆಳಗಾವಿಯ ಗೋಕಾಕ್ನಲ್ಲಿ ಕೋವಿಡ್ನಿಂದ ಮೃತಪಟ್ಟ ವೃದ್ಧ, ಕೋವಿಡ್ ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರ. ಮೃತನ ಶರೀರಕ್ಕೆ ಹಗ್ಗ ಕಟ್ಟಿ ಗುಂಡಿಯಲ್ಲಿ ಇಳಿಸಿದ ಸಿಬ್ಬಂದಿ. ಇಂದು ನಾಡಿನಾದ್ಯಂತ ನಡೆಯುತ್ತಿದೆ ವರಮಹಾಲಕ್ಷ್ಮಿ ಪೂಜೆ. ಸಂಭ್ರಮ ಸಡಗರದಿಂದ ಲಕ್ಷ್ಮೀ ದೇವಿಯ ಆರಾಧನೆ. ಲಕ್ಷ್ಮೀ ದೇವಿ ಪೂಜಿಸಿ ಹರಕೆ ಹೊತ್ತ ಮಹಿಳೆಯರು. ಕಲಿಕೆಗೂ ಮಹಾಮಾರಿ ಕೊರೋನಾ ಎಫೆಕ್ಟ್. ಗ್ರಾಮೀಣ ಮಕ್ಕಳಿಗೆ ಅಡ್ಡಿಯಾದ ಆನ್ಲೈನ್ ಕ್ಲಾಸ್. ಸ್ಮಾರ್ಟ್ಫೋನ್ ಇಲ್ದವರು ಸ್ಮಾರ್ಟ್ಫೋನ್ ಎಜುಕೇಶನ್ ಮಾಡೋದು ಹೇಗೆ? ತಿಥಿ ಮುಗಿದ ಮೇಲೆ ಬಂತು ತಾಯಿಯ ಶವ, ಇವಳು ನನ್ನ ತಾಯಿಯೇ ಅಲ್ಲವೆಂದ ಮಗ. ಗದಗ ಜಿಲ್ಲೆ ನರೇಗಲ್ ಪಟ್ಟಣದಲ್ಲಿ ಘಟನೆ. ಜಿಮ್ ಸಿಬ್ಬಂದಿಗಳಿಂದ ಕೋವಿಡ್ ನಿಯಮದ ಪ್ರಕಾರ ಅಂತ್ಯ ಸಂಸ್ಕಾರ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ವಿಭಿನ್ನ ಸುದ್ದಿ, ವಿಶೇಷ ಮನರಂಜನೆಗಾಗಿ ನೋಡ್ತಾ ಇರಿ UTV.